ಪಾರ್ಟ್ 2 ಕ್ವಶನ್ ನಂಬರ್ 6 ತ್ರಿಕೋನಮಿತಿ ಕೆಲವು ಅನ್ವಯಗಳು. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಅಂದ್ರೆ ಕಟ್ಟಡದ ಕಡೆಗೆ ಎಷ್ಟು ದೂರ ಹುಡುಗ ಇಲ್ಲಿ ನಿಂತಾನೆ. ಈ ಹುಡುಗ ನಿಂತು ಕಟ್ಟಡದ ಮೇಲ್ತುದಿ ನೋಡ್ತಾನೆ. ಸ್ವಲ್ಪ ದೂರ ನಡೆದು ಬಂದು ಮತ್ತು ಕಟ್ಟಡದ ಮೇಲೆ ನೋಡ್ತಾನೆ. ಮೊದಲನೇದು 30 ಡಿಗ್ರಿ ಕಾಣ್ತದೆ, ಎರಡನೇದು 60 ಡಿಗ್ರಿ ಕಾಣ್ತದೆ. ಹಾಗಾದರೆ ಎಷ್ಟು ನಡೆದು ಬಂದಾನ? ಜಿ ಎಫ್ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಹೈಪೋಟೆನ್ಸ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಓನ್ಲಿ ಪ್ರಶ್ನೆ ಮುಗಿತಾನೆ ಟ್ಯಾನ್ ಥೀಟಾ ಮಾತ್ರ ತೆಗೆದುಕೊಳ್ಳಬೇಕು. ಜಿ ಎಫ್ ಇಜಿಕಲ್ ಕ್ವಶನ್ ಮಾರ್ಕ್. ಜಿ ಎಫ್ ಅಂದ್ರೆ ಕಟ್ಟಡಕ್ಕೆ ಎಷ್ಟು ನಡೆದು ಬಂದಾನ. ಎ ಬಿ ಮೊದಲು ಇದು 1.5 ಇದ್ರೆ ಇದೂ 1.5 ಇರ್ತೈತಿ. ಎ ಬಿ ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಇದು ಎ ಬಿ ಇದು ಕಂಡುಹಿಡಿಬೇಕು ನಾವು. 30 ಮೈನಸ್ 1.5 28.5 ಮೀಟರ್. ತ್ರಿಕೋನ ಎ ಬಿ ಎಫ್ದಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಭಾವಪವನ್ ವಿಕರ್ಣ ಎ ಬಿ ಎಫ್ ತೊಗೊಂಡೇವೆ ನಾವು. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ 30 ಅದ 28.5 ಅಪಾನ್ ಬಿ ಎಫ್. ಟ್ಯಾನ್ 30 ಅಂದ್ರೆ ಏನಪ್ಪ 1/√3 28.5 ಅಪಾನ್ ಬಿ ಎಫ್. ಬಿ ಎಫ್ ಇಸ್ ಈಕ್ವಲ್ ಟು ಓರ್ ಗುಣಾಂಕ ಮಾಡಿರಿ. ಬಿ ಎಫ್ ಇಸ್ ಈಕ್ವಲ್ ಟು 28.5√3 ಮೀಟರ್. ನೆಕ್ಸ್ಟ್ ಬಿ ಎಫ್ ಬಂದು ನಮ್ಗೆ ಬಿ ಎಫ್ ಪೂರ್ತಿ ಬಂತು. ನಮ್ಗೆ ನೀವು ಏನು ಬೇಕಾಗಿದೆ? ಜಿ ಎಫ್ ಬೇಕಾಗಿದೆ. ಈ ಬಿ ಎಫ್ ಒಳಗೆ ಬಿ ಜಿ ಕಂಡುಹಿಡಿಬೇಕು. ಎರಡನೇ ತ್ರಿಕೋನ ತೊಗೊಂಡ್ರೆ ನಮ್ಗೆ ಬಿ ಜಿ ಸಿಗ್ತೈತಿ. ನೋಡಲಿ, ತ್ರಿಕೋನ ಎ ಬಿ ಜಿಯಲ್ಲಿ ಕೋನ್ ಬಿ 90 ಡಿಗ್ರಿ ಆಗಿದೆ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಜಿ √3 ಟ್ಯಾನ್ 60 ಅಂತ √3 ಎ ಬಿ ಅಂದ್ರೆ 28.5 ಅಪಾನ್ ಬಿ ಜಿ ಓವರ್ ಗುಣಾಕಾರ ಮಾಡಿರಿ. ಬಿ ಜಿ ಈಸ್ ಈಕ್ವಲ್ ಟು 28.5 ಅಪಾನ್ √3. ಈಗ ನೋಡಿರಿ, ಬಿ ಜಿ ಈಸ್ ಈಕ್ವಲ್ ಟು 28.5 ಅಪಾನ್ √3 ರ್ಯಾಷನಲೈಸ್ ಮಾಡಿರಿ. √3/√3 ರ್ಯಾಷನಲೈಸ್ ಮಾಡೋಣ. ಮುಂದೆ ಏನು ಮಾಡ್ತದೆ? ರ್ಯಾಷನಲೈಸ್ ಮಾಡಿಂದ √3/√3 ಹೋಗ್ತದೆ. 3 1 3 9 3.5 ಆಯ್ತು. ಬಿ ಜಿ ಈಸ್ ಈಕ್ವಲ್ ಟು 9.5 √3 ಮೀಟರ್. ಜಿ ಎಫ್ ಕಂಡುಹಿಡಿಬೇಕು ನಾವು. ಜಿ ಎಫ್ ಅಂದ್ರೆ ಬಿ ಎಫ್ ಮೈನಸ್ ಬಿ ಜಿ. ಬಿ ಎಫ್ ಒಳಗೆ ಬಿ ಜಿ ಕಳಿಬೇಕು ನಾವು. ಬಿ ಎಫ್ ಒಳಗೆ ಬಿ ಜಿ ಕಳೀರಿ. ಬಿ ಎಫ್ 28.5 √3 ಅದ. ಬಿ ಎಫ್ ಇಲ್ಲಿ ಮಾಡಿರಲ್ಲ. ಬಿ ಎಫ್ ಎಷ್ಟು ಬಂದದ? 28.5 √3. ಬಿ ಎಫ್ 28.5 √3 ಅದಲ್ಲ. ಇದರೊಳಗೆ ಏನು ಮಾಡ್ಬೇಕು ನಾವು? ಇದು ಬಿ ಜಿ 9.5 ಕಳಿಬೇಕು. 28.5 √3 ಮೈನಸ್ 9.5 ಇಲ್ಲಿ ಕಳೆದಿ. ನೋಡ್ರಿ, ಎಷ್ಟು 19 ಉಳಿದು. 19. ಹುಡುಗನು ಕಟ್ಟಡದ ಕಡೆಗೆ 19 ಮೀಟರ್ ದೂರ ನಡೆದು ಬಂದಿದ್ದಾನೆ ಅಂದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 7 ನೋಡ್ರಿ. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಟ್ರಾನ್ಸ್ಮಿಷನ್ ಟವರ್ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನವು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರ ಎತ್ತರವನ್ನು ಕಂಡುಹಿಡಿಯಿರಿ. ಒಬ್ಬ ಏನು ಮಾಡೋಣ, ಗೋಪುರದ ಒಂದು ಕಟ್ಟಡದಲ್ಲಿ ಬಿಸಿ ಕಟ್ಟಡ ಮ್ಯಾಗ ಒಂದು ಗೋಪುರ ಇಟ್ಟಾರ. ಆ ಗೋಪುರ ತುದಿ ನೋಡೋಣ, ಇಲ್ಲಿದಿಂದ 60 ಡಿಗ್ರಿ ಕೋನ ಮ್ಯಾಗ ನೋಡೋಣ. ಗೋಪುರ ತೆಳಗಿನ ತುದಿ ನೋಡೋಣ, ಬಿ ನೋಡೋಣ 45 ಡಿಗ್ರಿ ಕೋನದಿಂದ ನೋಡೋಣ. ಹಾಗಾದ್ರೆ ಗೋಪುರ ಎಷ್ಟು ಎತ್ತರದ, ಎ ಬಿ ಎಷ್ಟು ಎತ್ತರದ ಅದು ಕಂಡುಹಿಡಿಬೇಕು. ಇದು ಬಿ ಸಿ ಕಟ್ಟಡ ಎತ್ತರ ಕೊಟ್ಟಾರ. ನಾವು ಏನು ಮಾಡಬೇಕು? ನಾವು ಎ ಸಿ ಒಳಗೆ ಬಿ ಸಿ ಕಳಿಬೇಕು. ನೋಡಿ ಪರಿಹಾರ. ಎ ಬಿ ಕ್ವಶನ್ ಮಾರ್ಕ್. ಎ ಬಿ ಏನಪ್ಪ? ಗೋಪುರದ ಎತ್ತರ ಕ್ವಶನ್ ಮಾರ್ಕ್ ಆಗ್ಯದ. ಪರಿಹಾರ. ತ್ರಿಕೋನ ಡಿ ವಿ ಸಿಯಲ್ಲಿ ಕೋನ ಸಿ 90 ಡಿಗ್ರಿ. ಟ್ಯಾನ್ 40/3 ಈ ತ್ರಿಕೋನ ತೋರಿ. ಬಿ ಸಿ ಬೈ ಡಿ ಸಿ. ಟ್ಯಾನ್ 45 ಅಂದ್ರೆ 1, ಬಿ ಸಿ ಅಂದ್ರೆ 20 ಅಪೌಂಡ್ ಡಿ ಸಿ ಓರ್ ಹಾಕೋಣ. ಡಿ ಸಿ ಇದೆ, ಇಲ್ಲೇನು ಇಲ್ಲಿ 1 ಇರ್ತೈತಿ. ಡಿ ಸಿ ಇಂಟು 1, ಡಿ ಸಿ ಈಸ್ ಈಕ್ವಲ್ ಟು 20 × 1 20 ಮೀಟರ್ ಆಯಿತು. ನಮ್ಗೆ ಡಿ ಸಿ ಸಿಕ್ತು, ಇದು ಸಿಕ್ತು. ಇನ್ನು ತ್ರಿಕೋನ ಎ ಡಿ ಸಿ ತಗೋರಪ್ಪ. ತ್ರಿಕೋನ ಎ ಡಿ ಸಿಯಲ್ಲಿ ಕೋನ ಸಿ 90 ಡಿಗ್ರಿ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಸಿ. ಟ್ಯಾನ್ 60 ಅಂದರೆ √3. ಎ ಸಿ ಅಂದ್ರೆ ನೋಡಿರಿ, ಎ ಸಿ ಅಂದರೆ ಎ ಬಿ ಪ್ಲಸ್ ಬಿ ಸಿ. ಡಿ ಸಿ ಅಂದ್ರೆ 20. ಈಗ ನೋಡಿರಿ, ಓವರ್ ಮಾಡಿರಿ. 20 √3 ಎ ಬಿ ಪ್ಲಸ್ ಬಿ ಸಿ 20 √3 ಪ್ಲಸ್ 20 ಕಟ್ ತೋರಿ, -20 ಪ್ಲಸ್ 20 ಕಟ್ ತೋಡ. ನಾನು ಓಡಿ ಬಂದೆ.
ನಿಮ್ಮ ನೋಡ್ ಲೆಂತ್ ಆಗ್ತದೆ. ಇಬ್ಬರು ದೋಸ್ತರು ಇರ್ತಾರೆ ಅವರು. ಎ ಬಿ 20 ಕಾಮನ್ ತಗೋರಿ, √3 - 1 ಎ ಬಿ. ದೇರ್ಫೋರ್ ಎ ಬಿ ಈಸ್ ಈಕ್ವಲ್ ಟು 20 √3 - 1. ಗೋಪುರದ ಎತ್ತರ ಎ ಬಿ ಈಸ್ ಈಕ್ವಲ್ ಟು 20 × √3 - 1 ಮೀಟರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ಕ್ವಶನ್ ನಂಬರ್ 8, 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯು ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನ 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ. ಆ ಕ್ವಶನ್ ಈ ಕ್ವಶನ್ ಭಾಳ ಪರಕ್ಕಿಲ್ಲ. ಅಲ್ಲಿ ಮ್ಯಾಲಿಂದ ಕಂಡುಹಿಡಿದ್ರು, ಕೆಳಗಿನ ಕಂಡುಹಿಡಿಯ ಇಲ್ಲಿ ಪೀಠ ಬಿ ಸಿ ಕಂಡುಹಿಡಿಯಬೇಕು. ಮ್ಯಾಲಿಂದ ಏನು ಪ್ರತಿಮೆ ಏನು ಕೊಟ್ಟರೆ ಡಿ ಸಿ ಕೊಟ್ಟಾರ. ಆಗಾಗಲೇ ಒಂದು ಬಿಂದುವಿನಿಂದ ಪ್ರತಿಮೆ ಕೆಳಗಿನ ತುದಿ ನೋಡ್ತಾನೆ, 60 ಡಿಗ್ರಿಯಿಂದ ಪ್ರತಿಮೆ ತುದಿ ನೋಡ್ತಾನೆ. ಆಗ ಪೀಠ ಎತ್ತರ ಎಷ್ಟದಾಗದ ನಾವು ಬಿ ಸಿ ಏನು ಕಂಡುಹಿಡಿಬೇಕು, ಇಲ್ಲಿ ಬಿ ಸಿ ಕಂಡುಹಿಡಿಬೇಕು. ನಾವಾಗ ಬಿ ಸಿಯನ್ನು ಕಂಡುಹಿಡಿಬೇಕು. ಬಿ ಸಿ ಪೀಠ ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ 90 ಡಿಗ್ರಿ. ತ್ರಿಕೋನ ಎ ಬಿ ಸಿಯಲ್ಲಿ ಕೋನ್ ಬಿ 90 ಡಿಗ್ರಿ. tan 45 ಡಿಗ್ರಿ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಬಿ. tan 45 ಅಂದ್ರೆ 1. ಬಿ ಸಿ ಎ ಬಿ ಸಿ ಅಪಾನ್ ಎ ಬಿ. ಈಗ ಗುಣಾಕಾರ ಮಾಡಿರಿ. ಎ ಬಿ ಈಸ್ ಈಕ್ವಲ್ ಟು ಎ ಬಿಲಿ ಬರ್ತದೆ, ಎ ಬಿ ಇಂಟು 1 ಇಂಟು ಎ ಬಿ ಈಕ್ವಲ್ ಬಿ ಸಿ ಬಂತು. ನೆಕ್ಸ್ಟ್ ತ್ರಿಕೋನ ತೋರಿ. ತ್ರಿಕೋನ ಎ ಡಿ ಬಿಯಲ್ಲಿ ಕೋನ್ ಬಿ 90 ಡಿಗ್ರಿ. tan 60 ಡಿಗ್ರಿ ಪೂರ್ತಿ ಈ ಕೋನ. ಬಿ ಡಿ ಬೈ ಎ ಬಿ √3. ಬಿ ಡಿ ಅಂದ್ರೆ ಏನಪ್ಪ, ಬಿ ಡಿ ಅಂದ್ರೆ ಡಿ ಸಿ ಪ್ಲಸ್ ಬಿ ಸಿ. √3 ಈಸ್ ಈಕ್ವಲ್ ಟು ಡಿ ಸಿ 1.6 ಪ್ಲಸ್ ಬಿ ಸಿ ಅಪಾನ್ ಬಿ ಸಿ. ಈಗ ಗುಣಾಕಾರ ಮಾಡಿರಿ. ನೋಡಿ, ಬಿ ಸಿ ಇಂಟು ಬಿ ಸಿ √3 ಈಸ್ ಈಕ್ವಲ್ ಟು 1.6 ಪ್ಲಸ್ ಬಿ ಸಿ. ಬಿ ಸಿ √3 ಪ್ಲಸ್ ಬಿ ಸಿ ಕಟ್ತೋರಿ ಮೈನಸ್ ಬಿ ಸಿ 1.6. ಬಿ ಸಿ ಕಾಮನ್ ತಗೋರಿ √3 - 1 1.6. ಬಿ ಸಿ ಈಸ್ ಈಕ್ವಲ್ ಟು 1.6 ಅಪಾನ್ √3 - 1. ಇದಕ್ಕೆ ಇದು ಮಾಡಿರಿ, ಏನು ಅಕರ್ಣಿಕಾರಕ √3 + 1 √3 + 1 ಅಂದರೆ 1.6 √3 + 1 ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ a² ಮೈನಸ್ ಇಲ್ಲಿ ಫಾರ್ಮುಲಾ ಬರ್ತೀನಿ a² ಮೈನಸ್ b². ಬಿ ಸಿ ಈಸ್ ಈಕ್ವಲ್ ಟು 1.6 √3 + 1 3 - 1 ಅಂದ್ರೆ 2 ಆಗ್ತೈತಿ. 2 ಅಂದರೆ 2 8 ಬಿ ಸಿಗೆ 0.8 √3 + 1 ಅಂದ್ರೆ ಏನಪ್ಪ, ಪೀಠದ ಎತ್ತರ ಬಿ ಸಿ ಈಸ್ ಈಕ್ವಲ್ ಟು 0.8 √3 + 1 ಮೀಟರ್ ಆಗಿದೆ. ಈ ಟೈಪ್ ನೀವು ಬಿಡಿಸ್ಲಾಗ ಕಲಿಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಬರ್ತೈತಿ ನೋಡಿ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿ ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ನೋಡಿ, ಒಂದು ಕಟ್ಟಡದ ಒಂದು ಗೋಪುರದ ಮೊದಲು ಏನು ಮಾಡ್ತಾನೆ, ಕಟ್ಟಡದ ಕೆಳಗಿಂದಿರ್ತಾನೆ, ಗೋಪುರದ ಮೇಲ್ತುದಿ ನೋಡ್ತಾನೆ. ಗೋಪುರದ ಕೆಳಗಿಂದಿರ್ತಾನೆ, ಕಟ್ಟಡ ಮೇಲ್ತುದಿ ನೋಡ್ತಾನೆ. ಹಾಗಾಗಿ ಎ ಬಿ ಕಟ್ಟಡ ಎತ್ತರ ಕಂಡುಹಿಡಿಯತ್ತಾನೆ. ಮೊದಲು ಯಾವುದೋ ಒಂದು ತ್ರಿಕೋನ ತಗೋರಿ, ಇಲ್ಲೆಲ್ಲ ಟ್ಯಾನ್ ಥೀಟಾ ತಗೋಬೇಕು. ತ್ರಿಕೋನ ಡಿ ಬಿ ಸಿಯಲ್ಲಿ tan 60 ಡಿಗ್ರಿ ಈಸ್ ಈಕ್ವಲ್ ಟು ಡಿ ಸಿ ಅಪಾನ್ ಬಿ ಸಿ √3 50 ಅಪಾನ್ ಬಿ ಸಿ. ಬಿ ಸಿ ಈಸ್ ಈಕ್ವಲ್ ಟು 50/√3. ನೆಕ್ಸ್ಟ್ ತ್ರಿಕೋನ ಎ ಬಿ ಸಿಯಲ್ಲಿ ತೋರಿ tan 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ. tan 30 ಅಂದ್ರೆ 1/√3 ಎ ಬಿ ಅಪಾನ್ ಬಿ ಸಿ. ಈಗ ಏನು ಮಾಡಿರಿ, ಬಿ ಸಿ ಇಂಟು 1 ಬಿ ಸಿ ಎ ಬಿ √3 50 ಇದೇನಾಗ್ತದೆ, ಎ ಬಿ √3 ಆಯಿತು. 50/√3 ಅಪಾನ್ ಎ ಬಿ ಸಿ ಕೊಟ್ಟಾರ 50, ಈ √3 ಅಂತ ಹೇಳ್ತವ್ರಿ. ಎ ಬಿ ಈಸ್ ಈಕ್ವಲ್ ಟು 50/3 ಆಯ್ತು. ಈ 50 ಡಿವೈಡ್ ಮಾಡಿರಿ 16 ಇಂಟೀಜರ್. 50 ಡಿವೈಡ್ ಮಾಡಿದ್ರೆ 16 ಇಂಟೀಜರ್ 2/3. ಕಟ್ಟಡ ಎತ್ತರ 16 ಇಂಟೀಜರ್ 2/3 ಮೀಟರ್ ಆಗಿದೆ. ಇಲ್ಲಿ ಡಿವೈಡ್ ಮಾಡಿ ತೋರಿಸಿವಿ. ಕ್ವಶನ್ ನಂಬರ್ 10 ನೋಡಿರಿ. ಕ್ವಶನ್ ನಂಬರ್ 10, 80 ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರ ಇರುವ 2 ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅವುಗಳ ನಡುವಿನ ರಸ್ತೆಯ ಮೇಲೆ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲೆ ಬಿಂದು ಇರುವ ದೂರವನ್ನು ಕಂಡುಹಿಡಿಯಿರಿ. ಎ ಬಿ ಈಸ್ ಈಕ್ವಲ್ ಟು ಡಿ ಇ. ಎ ಬಿ ಮತ್ತು ಡಿ ಎರಡು ಸಮ ಅದಾವ. ನಾವು ಎಚ್ ಅಂತ ತಿಳ್ಕೊಡೀನಿ. ಬಿ ಸಿ ಈಸ್ ಕ್ವಶನ್, ಸಿ ಡಿ ಈಸ್ ಕ್ವಶನ್. ಬಿ ಸಿನೂ ಕಂಡುಹಿಡಬೇಕು, ಸಿ ಡಿನೂ ಕಂಡುಹಿಡಬೇಕು, ಎತ್ತರ ಕಂಡುಹಿಡಬೇಕು.
ತ್ರಿಕೋನ ಎ ಬಿ ಸಿಯಲ್ಲಿ ಯಾವುದೋ ಒಂದು ತ್ರಿಕೋನ ತೋರಿ tan 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ. tan 60 ಅಂದರೆ √3 ಎಚ್ ಅಪಾನ್ ಎಕ್ಸ್ ಆಯ್ತು. ಎ ಬಿ ಅಂದರೆ ಎಚ್ ಈಸ್ ಈಕ್ವಲ್ ಟು ಎಕ್ಸ್ √3 ಎಚ್. ಈ ತ್ರಿಕೋನದಾಗ ಎಚ್ ಕಂಡಿಡ್ರಿ, ಈ ತ್ರಿಕೋನದಾಗ ಎಚ್ ಕಂಡಿಡ್ರಿ, ಎಲ್ಲೂ ಹೋಲಿಸ್ರಿ. ತ್ರಿಕೋನ ಇ ಸಿ ಡಿಯಲ್ಲಿ tan 30 ಡಿಗ್ರಿ ಈಸ್ ಈಕ್ವಲ್ ಟು ಇ ಡಿ ಅಪಾನ್ ಡಿ ಸಿ. tan 30 ಅಂದರೆ 1/√3, ಇ ಡಿ ಅಂದರೆ ಎಚ್, ಎ ಟಿ ಮೈನಸ್ ಎಕ್ಸ್. ಎ ಟಿ ಮೈನಸ್ ಎಕ್ಸ್ ಈ ಕಡೆ ತೋರಿ, ಎ ಟಿ ಮೈನಸ್ ಎಕ್ಸ್ ಬೈ √3 ಈಸ್ ಈಕ್ವಲ್ ಟು ಎಚ್. ಸೆಕೆಂಡ್ ಆಯ್ತು. ಇದು ಫಸ್ಟ್ ಆಯ್ತು. ಎರಡು ಹೋಲಿಸ್ರಿ, ಫಸ್ಟ್ ಪ್ಲಸ್ ಸೆಕೆಂಡ್. ಫಸ್ಟ್ ಮತ್ತು ಸೆಕೆಂಡ್ ಎರಡನ್ನು ಹೋಲಿಸಲಾಗಿ ಎಕ್ಸ್ √3 ಈಸ್ ಈಕ್ವಲ್ ಟು ಎ ಟಿ ಮೈನಸ್ ಎಕ್ಸ್ ಬೈ √3. √3 ಇಂಟು ಮಾಡಿದ್ರೆ √3 ಅಂದರೆ 3x ಆಯಿತು. ಎ ಟಿ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಇಡ್ತೋರಿ 4x. ಎಕ್ಸ್ ಈಕ್ವಲ್ ಟು 80/4, ಎಕ್ಸ್ ಈಕ್ವಲ್ ಟು 20 ಮೀಟರ್. ನಮ್ಗೆ ಎಕ್ಸ್ ಸಿಕ್ತು. ಅಂದ್ರೆ ಸಿ ಡಿ ಬೇಕಲ್ಲ ನಮ್ಗೆ. ಸಿ ಡಿ ಏನಪ್ಪ, ಎ ಟಿ ಮೈನಸ್ ಎಕ್ಸ್ ಸಿ ಡಿ. ಹಾಂ, ಆ ಎ ಟಿ ಮೈನಸ್ ಎಕ್ಸ್ ತೋರಿ, ಈ ಎಕ್ಸ್ ಬೆಲೆ ತುಂಬ್ರಿ ಇದೆ. 80 - 20 60 ಮೀಟರ್. ಎಚ್ ಬೇಕಲ್ಲ, ಎಕ್ಸ್ ಸಿಕ್ಕು √3 20 √3. ಕಂಬದ ಎತ್ತರ 20 √3, ಬಿ ಸಿ 20 ಮೀಟರ್, ಸಿ ಡಿ 60 ಮೀಟರ್. ಧನ್ಯವಾದಗಳು.